ಅವರು ಎಂಜಾಯ್ ದ ಡ್ರೈವಿಂಗ್. ಈ ಮಾತ್ರ ಬೈಸ್ಕೊಳ್ಳೋದೇ ಆಯ್ತು. 5 ಗೇಟ್ ಇದೆ. ಸಿನ್ಸ್ ಮಳೆ ಈಗ ಸ್ಟಾರ್ಟ್ ಆಗಿದೆ ಆ್ಯಂಡ್ ಡ್ಯಾಮ್ ಫುಲ್ ತುಂಬಿರಲ್ಲ, ಹಂಗಾಗಿ ನೀರು ಬಿಟ್ಟಿಲ್ಲ. ಸುಮಾರೆಲ್ಲ ಮುರಿದೋಗಿದೆ ಈ ಥರಕ್ಕೆ. ಇದೆಲ್ಲ ಯಾರು ಮುರಿದಾಕಿದ್ದಾರೆ ಅಂತ ಗೊತ್ತಿಲ್ಲ, ತುಂಬ ಹಳೇದಲ್ವಾ. ನಮ್ಮ ತುರುವೇಕೆರೆ ಗ್ರಾಮ ದೇವತೆ ಉಡುಸ್ಲಮ್ಮ ತಾಯಿ ದೇವಸ್ಥಾನದ ಹತ್ರ ಇದ್ದೀವಿ. ಸೊ ಏನಪ್ಪ ಪ್ಲ್ಯಾನ್ ಅಂದರೆ, ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಸೊ ಫ್ಯಾಮಿಲಿ ಜೊತೆ. ಸೊ ಹಾಗಾಗಿ ಇಲ್ಲಿ ಮೇಡಮ್ ಅವರು ಪೂಜೆ ಮಾಡ್ತಾಯಿದ್ದಾರೆ, ಯಾಕಂದರೆ ಇವತ್ತು ಇವರೇ ಡ್ರೈವರು. ಸೊ ನಮ್ಮ ಡ್ರೈವರಿಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ಹೊಸ ಗಾಡಿನ ಕೊಟ್ಟಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇಷ್ಟು ದಿನ ತನಕ ನಾನು ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಇದೆ, ಆ ಒಂದು ಬೇಸ್ ಮೇಲೆ ಕೊಟ್ಟಿದ್ದೀನಿ. ಒಂದು ಬ್ರಿಡ್ಜ್ ಮಾತ್ರ ಭಾರಿ ಫೇಮಸ್ಸು ಅರಸೀಕೆರೆ ಬೈಪಾಸಲ್ಲಿ. ಯಾರೇ ಈ ಕಡೆ ಬಂದ್ರೂ ಇದೊಂದು ಮಾತ್ರ ಸ್ಟೇಟಸ್ ಹಾಕೊಂತಾರೆ ವಿಡಿಯೋ ಮಾಡಿ. ವೆದರ್ ಮಾತ್ರ ಹೆಂಗಿದೆ ಅಂದರೆ ಫುಲ್ಲು ರೈನಿ ವೆದರು, ಫುಲ್ಲು ಕ್ಲೌಡಿ ಆಗಿದೆ. ಮಳೆ ಬಂದು ನಿಂತಿದೆ ಆಲ್ರೆಡಿ. ಸೊ ಅವರು ಎಂಜಾಯ್ ದ ಡ್ರೈವಿಂಗ್. ಈ ಮಾತ್ರ ಬೈಸ್ಕೊಳ್ಳೋದೇ ಆಯ್ತು. ಫಸ್ಟ್ ಟೈಮ್ ಲಾಂಗಲ್ಲಿ ಬಂದಿದೆಯಾ ಘಾಟ್ ಸೆಕ್ಷನ್ಗಳು. ಹಂಗೆ ಬೈಸ್ಕೊಂಡು ಎಲ್ಲರೂ ಕಲಿಯೋದು. ಏನು ಹುಡ್ತಿದ್ದಂಗೆ ಎಲ್ಲರೂ ಪ್ರೋ ಡ್ರೈವರ್ಗಳಾಗ್ಬಿಡಲ್ಲ, ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಷ್ಟೇ. ಆಲ್ಮೋಸ್ಟ್ ಈಗ ಬೇಲೂರು ಹತ್ರ ಬರ್ತಾಯಿದ್ದೀವಿ. ಬೇಲೂರಿಗೆ ಬಂದ ಮೇಲೆ ಫಸ್ಟು ಯಗಚಿ ಡ್ಯಾಮ್ ನೋಡ್ಕೊಂಬರ್ತೀವಿ. ಆ್ಯಂಡ್ ದೆನ್ ವಿಲ್ ಗೋ ಟು ಬೇಲೂರು ಟೆಂಪಲ್, ಚೆನ್ನಕೇಶವ ಟೆಂಪಲ್. ಸಿನಿಮಾ. ಸೊ ವಿ ಆರ್ ಹಿಯರ್ ಯಗಚಿ ಡ್ಯಾಮ್ ಎಂಟ್ರೆನ್ಸಲ್ಲಿ. ಇಲ್ಲೇನು ಟಿಕೆಟ್ ಏನಿಲ್ಲ, ಫ್ರೀ ಎಂಟ್ರಿ ಅನಿಸುತ್ತೆ. ಹೋಗ್ತಾ ಇದ್ದೀವಿ ಆರಾಮಾಗಿ. ಅಯ್ಯೋ ಛತ್ರಿ ಸಿಗಾಕಂತ ಗುರು ಹಿಂದಾಡೆ ಮುರುಗಿರ್ದವ್ರ ಕಷ್ಟ. ಏನಂತ ಖುಷಿ ಆಗ್ತೈತೆ ಒಳಗೆ, ಖುಷಿ ಆಗ್ತೈತ ಪಟ್ಟಿ. ಒಳಗಡೆ ಎಂಟ್ರಿ ಇಲ್ಲ, ನೋ ಎಂಟ್ರಿ ಝೋನು. ಈ ಕಡೆ ಪಾರ್ಕ್ ಇದೆ, ಪಾರ್ಕ್ ಬೇಕಾದ್ರೂ ಸುತ್ತಾಡ್ಕೊಂಡು ಬರ್ಬೋದು ಅಷ್ಟೇ. ಓ ಯಗಚಿ ಡ್ಯಾಮ್ ವ್ಯೂ ಆ ಕಡೆಯಿಂದ ಇನ್ನೊಂದು ತೋರಿಸ್ತೀನಿ. ಯಗಚಿ ನದಿಗೆ ಅಡ್ಡಲಾಗಿ ಕಟ್ಟಿರೋಂಥ ಈ ಡ್ಯಾಮು ಮೇಲೂ ಒಂದು 2-3 TMC ಕೆಪಾಸಿಟಿ ಇದೆ. ಇಲ್ಲಿ ಬಂದಂಥ ನೀರು ನೆಕ್ಸ್ಟು ಹೇಮಾವತಿ ಸೇರಿಕೊಳ್ಳುತ್ತೆ, ಹೇಮಾವತಿಯಿಂದ ಕಾವೇರಿಗೆ ಸೇರಿಕೊಳ್ಳುತ್ತೆ. ಇದೇ ನೀರು ನಮಗೂ ಕೂಡ ಬರುತ್ತೆ ಥ್ರೂ ಹೇಮಾವತಿ ಚಾನಲ್. ಏನು ಚಳಿ ಆಗ್ತಾಯ್ತಾ ಪಾಪ ಮಗು. ಸೊ ಗೈಸ್, ಇದು ಯಗಚಿ ಡ್ಯಾಮ್ದು ಗೇಟ್ಸ್ ಇಲ್ಲಿ 5 ಗೇಟ್ ಇದೆ. ಸಿನ್ಸ್ ಮಳೆ ಈಗ ಸ್ಟಾರ್ಟ್ ಆಗಿದೆ ಆ್ಯಂಡ್ ಡ್ಯಾಮ್ ಫುಲ್ ತುಂಬಿರಲ್ಲ, ಹಂಗಾಗಿ ನೀರು ಬಿಟ್ಟಿಲ್ಲ. ಅಕಸ್ಮಾತ್ ಇಲ್ಲಿ ನೀರು ಬಿಟ್ಟರೆ ಯಾವ ರೇಂಜಿಗೆ ಹೋಗುತ್ತೆ ಲೆಕ್ಕ ಹಾಕೊಳ್ಳಿ. ಇಲ್ಲಿನಲ್ಲಿ ಕನಿಷ್ಠ ಪಕ್ಷ ಅಂದರೆ 100 ಮೀಟ್ರ್ ಡಿಸ್ಟೆನ್ಸ್ ಇದೆ. 100 ಮೀಟ್ರ್ ನೀರು ಫ್ಲೋ ಆಗೋದು ನೋಡೋಕ್ಕೆ ಏನು ಸಖತ್ತಾಗಿರುತ್ತೆ. ಥರ ಟೆಕ್ನಾಲಜಿಕಲ್ ಮಾರ್ವೆಲ್ಲು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಪಾಪ ಮಗುಗೆ ಸ್ವೆಟ್ರ್ ಹಾಕಿಲ್ಲೇನಿಲ್ಲ, ಚಳಿ ಬಂಬಡ ಬಾರಿಸ್ತೈತೆ. ಪಾಪ ಮಗು, ಪಾಪ ಮಗು. ಸರಿ ಗುರು, ಇಷ್ಟೇ ಡ್ಯಾಮ್ ಇರೋದಿಲ್ಲಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೊಡ್ತಾ ಇದ್ದೀವಿ. ನೆಕ್ಸ್ಟು ಬೇಲೂರು ಟೆಂಪಲ್ಗೆ ಹೋಗ್ತೀವಿ. 5 minutes later. ನಾವು ವಿ ಆರ್ ಇನ್ ಬೇಲೂರು ಚೆನ್ನಕೇಶವ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಆಯ್ತಾ ಅವರು, ನೋಡೋಣ ಬನ್ನಿ. ಒಂದು ಹೊಸ XUV ನಿಂತಿದೆ, ಮಹೀಂದ್ರ XUV ನಿಂತಿದೆ. ಒಂದು ಪಾರ್ಕಿಂಗ್ ಮಾಡೋಕ್ಕೆ ಬೇಜಾನ್ ಜಾಗ ಆಯ್ತಾ ಗುರು ಇಲ್ಲಿ. ಶಿಲ್ಪಕಲೆಗಳ ನಾಡು ಬೇಲೂರಿಗೆ ಸುಸ್ವಾಗತ. ಇದು ಬೇಲೂರಿನ ಶ್ರೀ ಚೆನ್ನಕೇಶವ ದೇವಸ್ಥಾನ. ಇದ್ರ ಹಿಸ್ಟ್ರಿ ಬಗ್ಗೆ ಎಲ್ಲ ಇಲ್ಲಿ ಬರೆದಿದ್ದಾರೆ, ಯಾರೋ ಬಂದರೆ ಎಲ್ಲ ಓದ್ಕೋಬೋದು. ಹೊಯ್ಸಳರ ಕಾಲದ ದೇವಸ್ಥಾನ. ದೇವಸ್ಥಾನದ ಪ್ರಾಂಗಣ ಎಷ್ಟು ದೊಡ್ಡದಾಗಿದೆ ಅಂದರೆ ಸಿಕ್ಕಾಬಟ್ಟೆ ಜಾಗ ಇದೆ. ಒಂದು ಕ್ರಿಕೆಟ್ ಸ್ಟೇಡಿಯಂ ಅಷ್ಟು ದೊಡ್ಡದಾಗಿದೆ. ನಾನು ಸಿನಿಮಾ ಎಂಜಾಯ್ ಮಾಡ್ತಾ ಇದ್ದಾಳೆ.
ಬಾ ಇಲ್ಲಿ ಬಾ ಬಾ. ಕಮಾನ್ 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 ಬೇಬಿ. ದೇವಸ್ಥಾನದ ಪ್ರಾಂಗಣದ ಮೂಲೆಯಲ್ಲಿ ಒಂದು ಕಲ್ಯಾಣಿ ಇದೆ ನೋಡಿ. ಕಲ್ಯಾಣಿ ತುಂಬ ಆಮೆಗಳಿದ್ದಾವೆ. ಝೂಮ್ ಮಾಡಿದ್ರೆ ಆಮೆಗಳು ಕಾಣುತ್ತೆ ನೋಡಿ. ಆಮೆ ಇದೆ ಇಲ್ಲೆಲ್ಲ. ಅಲ್ಲೊಂದು ಸ್ವಿಮ್ಮಿಂಗ್ ಮಾಡ್ತಾ ಇದೆ ಆಮೆ. ಪ್ಲಾಸ್ಟಿಕ್ ಕವರೆಲ್ಲ ಹಾಕಿದ್ದಾರೆ ಇದರಲ್ಲಿ ನೋಡಿ. ಅಲ್ಲೊಂದು ಅಂಡರ್ ವಾಟರ್ ಡೈವ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಕಾಣಲ್ಲ ಅಲ್ಲಿ ಬಿಸಿಲಿಗೆ. ಜಯ ವಿಜಯ, ಇವರೊಬ್ಬರು ಜಯ ವಿಜಯ ದ್ವಾರಪಾಲಕರು. ಮೇಲ್ಗಡೆ ಇರೋದೆಲ್ಲ ಶಾಂತಲೆ ಡ್ಯಾನ್ಸ್ ಮಾಡಿರೋ ಭಂಗಿಗಳು ಅದೆಲ್ಲ. ಬನ್ನಿ ಒಂದು ರೌಂಡ್ ಹಾಕೊಂಬರೋಣ. ಈ ವಿಗ್ರಹಗಳನ್ನ ಮುಟ್ಬಾರ್ದು ಅಂತ ಇದೆ, ಸೊ ಅದು ಟಚ್ ಮಾಡೋಂಗಿಲ್ಲ. ಹಾಗೆ ಕ್ಲೋಸಪ್ಪಲ್ಲಿ ವಿಡಿಯೋ ಹಾಕಿ ನೋಡ್ಕೊಳ್ಳಿ. ಶಿಲ್ಪಕಲೆ ಯಾವ ಲೆವೆಲಿಗೆ ಮಾಡಿದ್ದಾರೆ ಅಂದರೆ ಕಲ್ಲ ಪೂರ್ತಿ ಕೊರೆದು ಮಾಡಿರುತ್ತೆ ಶಿಲ್ಪಕಲೆ ಇದೆಲ್ಲ. ಇಲ್ಲ ನೃತ್ಯ ಭಂಗಿಗಳನ್ನೆಲ್ಲ ಕೊರೆದು ಮಾಡಿದ್ದಾರೆ ನೋಡಿ. ಇದೆಲ್ಲ ಹೆಂಗಿದೆ ಅಂತ ತೋರಣ. ಇಲ್ಲೂ ಕೆಲವೊಂದು ಭಂಗಿಗಳಿದ್ದಾವೆ. ಸುಮಾರೆಲ್ಲ ಮುರಿದೋಗಿದೆ. ಇದೆಲ್ಲ ಯಾರು ಮುರಿದಾಕಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಹಳೇದಲ್ವಾ? ಏನು ಓಕೆ, ಇದು ಹಳೆಗನ್ನಡದಲ್ಲಿ ಬರ್ದಿಯಾರಾ? ಇದೆಲ್ಲ ಹಳೆಗನ್ನಡದಲ್ಲಿ ಬರ್ತಿದ್ದಾರೆ. ಹಳೆಗನ್ನಡ ಓದೋಕ್ಕೆ ಬರೋರಿಗೆ ಎಲ್ಲ ಅರ್ಥ ಆಗುತ್ತೆ. ಸಿನಿಮಾ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಇಲ್ಲಿಂದ ಒಂದು ವ್ಯೂ ಹಾಕೊಳ್ಳಿ. ಪ್ರಾಂಗಣ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ. ಮೇಲೆ ಪಿಲ್ಲರೆಲ್ಲ ಲೇತ್ ವರ್ಕ್ ಮಾಡಿರೋ ಥರ ಮಾಡಿರೋ ಪಿಲ್ಲರೆಲ್ಲ ಇದು ಅವಾಗಿನ ಕಾಲದಲ್ಲೇ. ದೇವಸ್ಥಾನ ಎಷ್ಟು ಸುತ್ತ ಹಾಕಿ ನೋಡಿದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲೂ ನೋಡಿದ್ರು ಜಕಣಾಚಾರ್ಯ ಶಿಲ್ಪಕಲೆಯ ಸ್ಕಿಲ್ ಏನಿದೆ ಅಂತ ಗೊತ್ತಾಗ್ತಾ ಇದೆ. ಬಾ ಇಷ್ಟೊಂದು ಕೆತ್ತನೆಗಳು. ಎಷ್ಟು ವರ್ಷ ಟೈಮ್ ತೊಗೊಂಡಿರೋದಕ್ಕೆ ಇದೆಲ್ಲ ಮಾಡೋಕ್ಕೆ ಹಂಗಾದ್ರೆ. ಅಮರ ಶಿಲ್ಪಿ ಜಕಣಾಚಾರಿ. ಕೇವಲ ಒಂದು ಟೆಂಪಲ್ ಇಲ್ಲ, ಅಲ್ಲೊಂದು ಟೆಂಪಲ್ ಇದೆ, ಇಲ್ಲೊಂದಿದೆ, ಆ್ಯಂಡ್ ಅಲ್ಲೊಂದು ಟೆಂಪಲ್ ಇದೆ, ಈ ಕಡೆ ಒಂದು ಟೆಂಪಲ್ ಇದೆ. ಸುಮಾರು ದೇವಸ್ಥಾನಗಳಿದ್ದಾವೆ, ಬಟ್ ಮೇಯ್ನ್ ಬಂದ್ಬಿಟ್ಟು ಈ ಟೆಂಪಲ್ಲೇ ಮೇಯ್ನು. ಇಲ್ಲಿಗೆ ಬಂದವರು ಬೇಕಾದ್ರೆ ಗೈಡ್ನ ಕೂಡ ಹೈರ್ ಮಾಡ್ಕೋಬೋದು. ಗೈಡ್ನ ಹೈರ್ ಮಾಡ್ಕೊಂಡ್ರೆ ಇದ್ರ ಹಿಸ್ಟ್ರಿ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ತಿಳಿಸ್ಕೊಡ್ತಾರೆ. ಅವ್ರದ್ದೊಂದು ನಾಮಿನಲ್ ಫೀಸ್ ಇರುತ್ತೆ, ಅದನ್ನ ಚಾರ್ಜ್ ಮಾಡ್ತಾರೆ. ವರ್ತ್ ಇಟ್ ಅನ್ಬೋದು. ಸದ್ಯಕ್ಕೆ ನಾವು ಗೈಡೆಲ್ಲ ಏನು ತಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ಫಾಸ್ಟಾಗಿ ನೋಡ್ಕೊಂಡು ಹೋಗ್ಬಿಡ್ತೀವಿ. ತುಂಬ ಟೈಮ್ ಸ್ಪೆಂಡ್ ಮಾಡೋಂಗಿದ್ರೆ ಗೈಡ್ ತೊಗೋಬೋದು ಆರಾಮಾಗಿ. ಈ ದೇವಸ್ಥಾನದಲ್ಲಿ ಸುತ್ತ ಕಟ್ಟಿದ್ದೆಲ್ಲ ಶಿಲ್ಪಕಲೆಗಳು ಅದೆಲ್ಲ ಈ ಕಪ್ಪದಲ್ಲಿ ಎಲ್ಲ ಒಂದೇ ಕಂಬದಲ್ಲಿ ಕಟ್ಟಿದ್ದಾರೆ. ತಿರ್ಗಾ ಈ ಥರ ಒಂದೇ ಕಂಬ ಇರೋದಿಲ್ಲಿ. ರೌಂಡ್ ಶೇಪ್ ಹಾಕೋದು. ಇದೇನು ಗೊತ್ತು ನಿಮಗೆ? ಗೈಡ್ ಯಾವಾಗ? ಕಾಲೇಜೆಲ್ಲ ಬಂದಾಗ. ನೀವು ಕಾಲೇಜ್ ಇದ್ದಾಗ ಬಂದಿದ್ದನ್ನ ಈಗ ನೆನೆಸ್ಕೊಂಡು ಈಗ ಹೇಳ್ತಾ ಇದ್ದೀರಾ? ನಾನು 3-4 ಸರಿ ಬಂದಿದ್ದೀನಿ. ಹೌದಾ? ಪರವಾಗಿಲ್ಲ. ಸೊ ಇವಾಗ ದೇವಸ್ಥಾನ ನೋಡಿದ್ದಾಯಿತು. ಇಲ್ಲಿಂದ ಚಾರ್ಮಡಿ ಘಾಟ್ಗೆ ಹೋಗ್ತೀವಿ. ಸೊ ಸಿ ಯು ಇನ್ ಚಾರ್ಮಡಿ ಘಾಟ್.